ಪರಿಷತ್ ಸ್ಥಾನ ಹಂಚಿಕೆ ವಿಚಾರವಾಗಿ ಜೆಡಿಎಸ್ ಈಗ ಅಸಮಾಧಾನವನ್ನು ಹೊರಹಾಕಿದೆ. ಜೆಡಿಎಸ್ ಬೇಸರ ಹಿನ್ನೆಲೆ ಎಚ್ಚೆತ್ತುಕೊಳ್ಳುತ್ತಾ ಹಾಗಾದರೆ ಕೇಸರಿ ಪಡೆ ಈಗ 6 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. 1 ಸ್ಥಾನ ಜೆಡಿಎಸ್ ಕೊಟ್ಟಿದ್ದಾರೆ, ಉಳಿದಂತ 5 ಕಡೆ ಬಿಜೆಪಿ ಸ್ಪರ್ಧೆ ಮಾಡುತ್ತೆ. ಹೆಸರು ಆಲ್ರೆಡಿ ಅನೌನ್ಸ್ ಆಗಿದೆ. ಬಟ್ ಈಗ ಜೆಡಿಎಸ್ನವರು ಅಸಮಾಧಾನಗೊಂಡಿದ್ದಾರೆ. ಏನಪ್ಪ ಇವರು ನಮಗೆ ಒಂದೇ ಫಿಕ್ಸ್ ಮಾಡಿಬಿಟ್ರಲ್ಲ, ನಮ್ಮ ಅಸ್ತಿತ್ವವನ್ನೇ ಕಸಿದುಕೊಳ್ತಿದ್ದಾರಾ ಅಂತ 5+1 ಸೂತ್ರವನ್ನು ಬದಲು ಮಾಡಿದ ರಾಜ್ಯ ಬಿಜೆಪಿ ಈಗ 4+2 ಮೈತ್ರಿ ಸೂತ್ರಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ಬಿಜೆಪಿಯ ಹೈಕಮಾಂಡ್. ದಕ್ಷಿಣ ಶಿಕ್ಷಕರ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡೋಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನೋಡಿ, ಮೊದಲು ಆಗ್ನೇಯ ಅಷ್ಟೇ ಕೊಟ್ಟಿದ್ರು, ಈಗ ದಕ್ಷಿಣ ಕೂಡ ಕೊಡೋಕೆ ರೆಡಿಯಾಗಿದ್ದಾರೆ. ಈ ಹಿಂದೆ 2 ಸ್ಥಾನಕ್ಕಾಗಿ ಜೆಡಿಎಸ್ನವರು ಬೇಡಿಕೆ ಇಟ್ಟಿದ್ರು, ಅಂದರೆ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಜೆಡಿಎಸ್ ಆಲ್ರೆಡಿ ಈಗ ಫೈನಲ್ ಮಾಡಿದ್ದಾರೆ. ನೈಋತ್ಯ ಆಯಿತು, ಈಗ ದಕ್ಷಿಣ ಕೊಡ್ತೀವಿ ಅಂತ ಹೇಳಿದಾರಂತೆ. ಇದರಿಂದ ನಮಗೆ ಒಂದೇ ಸ್ಥಾನ ಅಂತ ಹೇಳಿ ಬೇಸರಗೊಂಡಿದ್ರು ಸಹಜವಾಗಿಯೇ. ಬಟ್ ಈಗ ಹೈಕಮಾಂಡ್ ಕೂಡ ಇದಕ್ಕೆ ಸೂಚನೆಯನ್ನು ಕೊಟ್ಟಿದೆ. 4+2 ಸೂತ್ರ, 4 ಬಿಜೆಪಿ 2 ಜೆಡಿಎಸ್. ಮೊದಲು ಒಂದಿತ್ತು, ಈಗ ಮತ್ತೆ ಇನ್ನೊಂದು ಕೊಡುವಂತಹ ನಿರ್ಧಾರವನ್ನು ಮಾಡಿದ್ದಾರೆ. ಈ ಹಿಂದೆನೇ ಅವರು 2 ಬೇಡಿಕೆ ಇಟ್ಟಿದ್ರು. ಯಡಿಯೂರಪ್ಪನವರು ಕೂಡ ಅದೇ ಹೇಳಿದ್ರು, ಆದರೆ ಹೈಕಮಾಂಡ್ ಈ ನಿರ್ಧಾರವನ್ನು ಮಾಡಿತ್ತು. ಕಾರಣಗಳು ಗೊತ್ತೇ ಇರುತ್ತೆ. ಈ ಟೈಮ್ನಲ್ಲಿ ಸೀಟ್ ಹಂಚಿಕೆ ವಿಚಾರ ಯಾವ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ ಅಂತೇಳಿ. ಆದರೆ ನಿನ್ನೆ ಪಟ್ಟಿ ರಿಲೀಸ್ ಆಯಿತು. ಜೆಡಿಎಸ್ನ ಶಾಸಕರು ಕೂಡ ಶಾಕ್ ಆಗಿಬಿಟ್ರು. ಏನೋ ಈಗ ಬಿ ಜೆ ಪಿಯವರು ನಮ್ಮನ್ನು ಮುಗಿಸೋಕೆ ಹೊರಟಿದ್ದಾರಾ? ಲೋಕಸಭೆ ಚುನಾವಣೆಯಲ್ಲಿ ನೋಡಿದ್ರೆ ನಮಗೆ 3 ಕೊಟ್ಟರು, ಅಲ್ಲೂ ಕೂಡ ಇನ್ನೊಂದು 2 ಕ್ಷೇತ್ರ ನಾವು ಕೇಳಿದ್ವಿ, ಅಷ್ಟೇ ಮಾಡಿದರು. ಇಲ್ಲಿ ನೋಡಿದರೆ ನಮ್ಗೆ ಒಂದೇ ಸೀಮಿತ ಮಾಡಿದ್ದಾರೆ. ನಾವು ಪಕ್ಷ ಇರಬೇಕಾ ಬೇಡವಾ? ಈ ರೀತಿಯಾಗಿ ಒಳಗೆ ಚರ್ಚೆಗಳು ಬಹಿರಂಗವಾಗಿ ಯಾರು ಹೇಳ್ಕೊಳ್ಳದೇ ಇದ್ರೂ ಕೂಡ ಆ ರೀತಿ ಚರ್ಚೆಗಳಾಗಿರ್ತವೆ. ಹಾಗಾಗಿನೇ ಈಗ ಹೈಕಮಾಂಡ್ ಕೂಡ ಸೂಚನೆಯನ್ನು ಕೊಟ್ಟಿದೆ, ಇನ್ನೊಂದು ಸ್ಥಾನವನ್ನು ಜೆಡಿಎಸ್ನವ್ರಿಗೆ ಬಿಟ್ಕೊಡಿ ಅಂತ. ಅಂದರೆ ಈಗ ದಕ್ಷಿಣ ಪದವೀಧರ ಕ್ಷೇತ್ರವನ್ನು ಬಿಟ್ಕೊಡೋಕೆ ನಿರ್ಧಾರವನ್ನು ಮಾಡಿದ್ದಾರೆ. ದಕ್ಷಿಣ ಶಿಕ್ಷಕರ ಕ್ಷೇತ್ರ ಈ ಮೊದಲು ಅವರಿಗೆ ಆಗ್ನೇಯ ಕ್ಷೇತ್ರವನ್ನು ಕೊಡಲಾಗಿತ್ತು. ನೈಋತ್ಯ ಶಿಕ್ಷಕರ ಕ್ಷೇತ್ರವನ್ನು ಜೆಡಿಎಸ್ಗೆ ಆಲ್ರೆಡಿ ಬಿಟ್ಟುಕೊಡಲಾಗಿದೆ. ಈಶಾನ್ಯ ಪದವೀಧರ, ನೈಋತ್ಯ, ಬೆಂಗಳೂರು ಪದವೀಧರ, ಆಗ್ನೇಯ ಶಿಕ್ಷಕರ ಕ್ಷೇತ್ರ ಈಗಾಗಲೇ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ಬಿಜೆಪಿ ನಾಯಕರು. ಈ ಟೈಮ್ನಲ್ಲಿ ಬಿಜೆಪಿಯವರು ಈ ಸೀಟು ಹಂಚಿಕೆ ಇದೆಯಲ್ವಾ, 4+2 ಇದು ಕರೆಕ್ಟ್ ಸರಳ ಸೂತ್ರ. ಇದು ಯಾವುದೇ ರೀತಿಯ ಅಸಮಾಧಾನಗಳು ವ್ಯಕ್ತವಾಗುವುದಿಲ್ಲ. ಅಲ್ಲಿ 5+1 ಏನಿದೆ ಅಲ್ವಾ, ಜೆ ಡಿ ಎಸ್ನವ್ರಿಗೆ ಇದು ಯಾಕೆ ಬೇಸರ ಆಯಿತು ಅಂತ ಹೇಳಿದ್ರೆ, ಈಗ ಸಹಜವಾಗಿ ಪ್ರಜ್ವಲ್ ರೇವಣ್ಣ ಪೆಂಡ್ರೋ ಕೇಸ್ ಅಲ್ವಾ, ಈ ಟೈಮ್ನಲ್ಲಿ ಜಾಸ್ತಿ ಕೇಳೋಕ್ಕೂ ಕೂಡ ಆಗೋದಿಲ್ಲ. ಒಂಥರ ಮುಜುಗರ ಅಂತ ಅನಿಸ್ಬಹುದು, ಓಪನ್ನಾಗಿ ಕೇಳೋಕ್ಕಾಗೋದಿಲ್ಲ. ಆದರೆ ಬಿ ಜೆ ಪಿಯವರು ಈ ಕೇಸಿನ ವಿಚಾರವಾಗಿಯೇ ಅವ್ರಿಗೊಂದು ಸೀಟ್ ಕಡಿಮೆ ಕೊಟ್ರಾ ಅನ್ನುವಂಥದ್ದನ್ನು ಅವರು ಚರ್ಚೆ ಮಾಡೋಕೆ ಶುರು ಮಾಡಿಬಿಟ್ರು. ಪೆಂಡ್ರೈವ್ಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ರೀ, ಅದವರ ವೈಯಕ್ತಿಕ. ನೀವು ನಮ್ಮ ಪಕ್ಷದ ಅಸ್ತಿತ್ವ ಉಳಿಬೇಕು ಅಂತ ಹೇಳಿದ್ರೆ, ಈ ಮೈತ್ರಿ ಹಾಗೆ ಮುಂದುವರಿಬೇಕು ಅಂತ ಹೇಳಿದ್ರೆ ನಮ್ಗೆ ಇನ್ನೊಂದು ಸ್ಥಾನ ಕೊಡಲೇಬೇಕು ಅನ್ನುವಂಥ ಪಟ್ಟಣ ಹಿಡಿದಿದ್ರು ಅಂತ ಅನಿಸ್ತಾ ಇದೆ. ಹಾಗಾಗಿ ಹೈಕಮಾಂಡ್ ಈಗ ಮತ್ತೊಂದು ಕ್ಷೇತ್ರವನ್ನು ಬಿಟ್ಟು ಕೊಟ್ಟಿದೆ.